ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕುಚ್ಚು ಕ್ರಿಯೇಷನ್. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ನೋಡಿ, ನಾನು ಫಸ್ಟಿಗೆ 6 ಎಳೆ ದಾರ ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಬಟ್ಟೆಗೆ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಮಾಡ್ಕೊತೀನಿ. ಸ್ಯಾರಿಗೆ ಹಾಕುವಾಗ ಯಾವಾಗಲೂ 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. ಇವಾಗ 1 2 3 4 ಚೈನ್ ಹಾಕ್ತೀನಿ. 4 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊತೀನಿ. ಮತ್ತು 1 2 3 4 ಚೈನ್ ಹಾಕ್ತೀನಿ. ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ಮತ್ತು 1 2 3 4 ಚೈನ್ ಹಾಕ್ತೀನಿ. ಮತ್ತು ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ಇವಾಗ 1 2 3 4 5 6 7 8 ಚೈನ್ಗಳನ್ನ ಹಾಕ್ತೀನಿ. ನಾನಿಲ್ಲಿ ಸ್ವಲ್ಪ ವೀಡಿಯೋನ ಫಾಸ್ಟ್ ಮಾಡಿದ್ದೀನಿ, ಯಾಕಂದರೆ ಚೈನ್ಗಳು ಹಾಕೋದಲ್ಲ, ಹಂಗಾಗಿ ನಾನು ಫಾಸ್ಟಾಗಿ ಹಾಕಿ ತೋರಿಸಿದ್ದೀನಿ. 8 ಚೈನ್ ಹಾಕಿಬಿಟ್ಟು ಒಂದು 6 ಚೈನ್ ಎಷ್ಟಿಗೆ ಬರುತ್ತೋ ಅಷ್ಟಕ್ಕೆ ಪಾಯಿಂಟಿಗೆ ಕರೆಕ್ಟಾಗಿ ಇದನ್ನು ನಾನು ಲಾಕ್ ಮಾಡ್ಕೊತೀನಿ. 5 ಚೈನ್ ಬೇಡ, 6 ಚೈನ್ ಎಷ್ಟು ಬರುತ್ತೋ ಅಷ್ಟಕ್ಕೆ ನಾನು ಲಾಕ್ ಮಾಡ್ಕೊಂಡೆ. ನೋಡಿ, ಈ ಥರ ಯು ಶೇಪ್ ಬರಬೇಕು, ಫುಲ್ಲು ಕಂಪ್ಲೀಟಾಗಿ ಯು ಶೇಪ್ ಬರಬೇಕು. ಮತ್ತು 1 2 3 4 ಚೈನ್ ಹಾಕ್ತೀನಿ. ಹಾಕಿಬಿಟ್ಟು ಮತ್ತು ದಾರನ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊತೀನಿ. ನಿಮಗೆ ಹೊಸಬ್ರು ಕಲಿತಾ ಇರೋರಾದರೆ ಒಂದು 5 ಚೈನ್ ಹಾಕ್ಕೊಂಡು ನೀವು ಮಾಡ್ಕೋಬೋದು. ನಾನು ಇಲ್ಲಿ ತೋರಿಸಿರೋದು ಏನು 4 ಚೈನ್ ಹಾಕಿದ್ದೀನಲ್ಲ, ಅದು 5 ಚೈನ್ ಹಾಕ್ಬೋದು. ಫಸ್ಟಿಗೆ 3 ಟೈಮ್ 4 ಚೈನ್ ಹಾಕಿ 8 ಚೈನ್ ಹಾಕಿ, ಮತ್ತು ಇಲ್ಲಿ 5 ಟೈಮ್ಸು ನಾನು 4 ಚೈನ್ಗಳನ್ನ ಹಾಕಿದ್ದೀನಿ. ನೋಡ್ಬೋದು, ಫಸ್ಟಿಗೆ 3 ಸರಿ 8 ಚೈನು, ಮತ್ತು 4 ಚೈನ್ಗಳನ್ನ 5 ಸರಿ ಹಾಕಿ, ಮತ್ತು 8 ಚೈನ್ ಹಾಕಿ 6 ಚೈನ್ ಎಷ್ಟಕ್ಕೆ ಬರುತ್ತೋ ಅಷ್ಟಕ್ಕೆ ನಾನು ಇವಾಗ ಇದನ್ನು ನೋಡ್ಕೋಬೇಕು. ಕಣ್ಣಳತೆಯಲ್ಲಿ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಅಷ್ಟಕ್ಕೇ ಕರೆಕ್ಟಾಗಿ ಮತ್ತು ಈ 8 ಚೈನ್ ಹಾಕಿರೋದನ್ನು ನಾನು ಲಾಕ್ ಮಾಡ್ಕೊತೀನಿ. ಮತ್ತು ಇವಾಗ 1 2 3 4 ಚೈನ್ ಹಾಕ್ತೀನಿ, ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ಇದೇ ಥರನೇ ಇಲ್ಲಿನೂ ಸಹ 3 ಟೈಮ್ಸ್ ಹಾಕ್ಕೊಂಡ್ಬಿಟ್ಟು ಮಾಡ್ತೀನಿ. ನೀವು ಸ್ಯಾರಿಗೆ ಹಾಕುವಾಗ ಇಲ್ಲಿ ನಾನು 3 ಟೈಮ್ಸ್ ಹಾಕಿದ್ದೀನಲ್ಲ, ಇಲ್ಲಿಂದ ಇಲ್ಲಿವರೆಗೂ 3 ಕರೆಕ್ಟಾಗಿ ಹಾಕ್ಕೊಂಡ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಐತಲ್ಲ, ನಾನು 2 ಚಾರ್ಜ್ ಹಾಕಿರೋದ್ರಿಂದ ಲಾಸ್ಟಿಗೆ 3 ಟೈಮ್ಸ್ ಹಾಕಿದ್ದೀನಿ. ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡುವಾಗ 4 ಚೈನ್ಗಳನ್ನ 5 ಟೈಮ್ಸ್ ಹಾಕ್ಕೊಂಡು ಹೋಗಬೇಕು. ಇಲ್ಲಿ ಮತ್ತೆ ಕಾಂಟ್ರಾಸ್ಟ್ ಕಲರ್ನಲ್ಲಿ ದಾರ ತೊಗೊಂಡಿದ್ದೀನಿ. ಲಾಕ್ ಇರೋ ಕಡೆ ಲಾಕ್ ಮಾಡಿಬಿಟ್ಟು 5 ಚೈನ್ ಇರೋ ಕಡೆಗೆ 5 ಚೈನ್ ಹಾಕಿ, 4 ಚೈನ್ ಇರೋ ಕಡೆ 4 ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ. ಮತ್ತೆ 4 ಚೈನ್ ಹಾಕ್ತೀನಿ. ನೋಡಿ, ಲಾಕ್ ಇದೆಯಲ್ಲ, ಆ ದಾರದ ಮೇಲೇ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಈಗ ಈ 4 ಚೈನ್ ಒಳಗಡೆಗೆ ನೋಡ್ತಾ ಇರ್ಬೋದು, 2 ಟೈಮ್ಸ್ 4 ಚೈನ್ ಆಯಿತು. ಈ 4 ಚೈನ್ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆಟ್ಟು ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್, 2 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿದ್ದೀನಿ. ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಈ 8 ಚೈನ್ ಒಳಗಡೆಗೆ ನಾನು ಕಂಬನ ಹಾಕ್ತೀನಿ. ಒಂದಾಯಿತು ಕಂಬ. ಈಗ 2ನೇ ಕಂಬ ಹಾಕ್ತಾಯಿದ್ದೀನಿ. 2 3 4 ಕಂಬಗಳನ್ನ ಹಾಕಿದ್ನಲ್ಲ, ಅದೇ ಥರ ನಾನಿಲ್ಲಿ ಕಂಬಗಳನ್ನ ಹಾಕಿದ್ದೀನಿ. ಎಷ್ಟು ಕಂಬ ಹಾಕಿದ್ದೀನಿ ಅಂದರೆ 18 ಕಂಬಗಳನ್ನ ಹಾಕಿದ್ದೀನಿ. ಕೌಂಟಿಂಗ್ ಕರೆಕ್ಟಾಗಿರಬೇಕು. 18 ಕಂಬಗಳನ್ನ ಹಾಕಿದ್ದೀನಿ. ನೋಡಿ, ಬೇಸ್ ಲೈನಿಂದ ಫಸ್ಟ್ 2 ನಾವೇನಲ್ಲಿ ಸ್ಟಾರ್ಟಿಂಗ್ 2 ಸಿಂಗಲ್ ಕ್ರೋಶೆಟ್ ಮಾಡಿದ್ವಲ್ಲ, ಅದೇ ಥರ ಇಲ್ಲೂ ಸಹ 2 ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡ್ಬಿಟ್ಟು ಅದಾದ ನಂತರ ಲಾಕ್ ಇರೋ ಕಡೆಗೇ ಒಂದು ಸರಿ ಲಾಕ್ ಮಾಡ್ಕೊತೀನಿ. ಮತ್ತು ಇವಾಗ ಆ್ಯಸ್ ಯೂಶ್ವಲ್ ಅದೇ ಥರನೇ 4 ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಹೋಗಬೇಕು. 4 ಚೈನ್ ಹಾಕಿ ಲಾಕ್, ಮತ್ತು 4 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಇದೇ ಥರ ಇಲ್ಲಿ ನಾವು 3 ಟೈಮ್ಸು 4 ಚೈನ್ ಹಾಕಿ ಲಾಕ್ ಮಾಡ್ಕೊತೀವಿ. ಏನು ಆರ್ಚ್ ಹಾಕೋದಕ್ಕೆ ಫಸ್ಟಿಗೆ ನಾವೊಂದು 4 ಚೈನ್ ಒಳಗಡೆಗೆ 2 ಸಿಂಗಲ್ ಕ್ರೋಶೆಟ್ಗಳನ್ನ ಮಾಡ್ತೀನಿ ನಾನು ಇವಾಗ. ನೋಡಿ, ಈ ಥರ ಇದೆ. 18 ಕಂಬ ಆದಮೇಲೆ 2 ಸಿಂಗಲ್ ಕ್ರೋಶೆಟ್ಟು, ಅದಾದ ನಂತರ ಲಾಕ್ ಆದಮೇಲೆ 4 ಚೈನ್ ಹಾಕಿ ಲಾಕ್, ಮತ್ತು 4 ಚೈನ್ ಒಳಗಡೆಗೆ 2 ಸಿಂಗಲ್ ಕ್ರೋಶೆಟ್ಗಳು. 2 ಸಿಂಗಲ್ ಕ್ರೋಶೆಟ್ ಹಾಕಿದ್ಮೇಲೆ ಮತ್ತೆ ಈ 8 ಚೈನ್ ಇದರೊಳಗಡೆಗೆ 18 ಕಂಬಗಳನ್ನ ಹಾಕಬೇಕು. ಕೌಂಟಿಂಗ್ ಕರೆಕ್ಟಾಗಿರಲಿ. ನಾನು ಹೇಳಿದ್ನಲ್ಲ, 18 ಕಂಬಗಳು ಹಾಕಿದರೆ ನಿಮಗೆ ಆಮೇಲೆ ನೆಕ್ಸ್ಟ್ ಏನು ಡಿಸೈನ್ ಹಾಕ್ತಿರಲ್ಲ ಅದಕ್ಕೆ ಕೌಂಟಿಂಗ್ ಕರೆಕ್ಟಾಗಿರಬೇಕು. ಕಂಬಗಳು ನೀಟಾಗಿ ಕೂರುತ್ತೆ ಅಂತೇಳಿ ನಾನು ಕೌಂಟಿಂಗ್ ಹೇಳ್ತಾ ಇರೋದು. 18 ಕಂಬ ಆದಮೇಲೆ 4 ಚೈನ್ ಒಳಗಡೆಗೆ 2 ಸರಿ ಸಿಂಗಲ್ ಕ್ರೋಶೆಟ್, ಅದಾದ ನಂತರ ಲಾಕ್ ಇರೋ ಕಡೆಗೆ ಲಾಕ್, ಮತ್ತು 4 ಚೈನ್ ಲಾಕ್ ಹಾಕ್ಬಿಟ್ಟು 1-2 ಚೈನ್ ಈ ಥರ ಎಕ್ಸ್ಟ್ರಾ ಹಾಕಿಬಿಟ್ಟು ದಾರನ ಕಟ್ ಮಾಡ್ಕೊತೀನಿ. ತುಂಬ ಲೆಂತಿ ಆಗುತ್ತೆ ಅಂತ ನಾನು ಅದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ.
ಈಗ ಇಲ್ಲಿ ಏನು ನಾನು 4 ಚೈನ್ ಹಾಕಿದ್ನಲ್ಲ ಮತ್ತು ಅಲ್ಲೇ ನಾನು ಇವಾಗ ಲಾಕ್ ಇರೋ ಕಡೆಗೆ ನಾನು ಇಲ್ಲಿ ಲಾಕ್ ಮಾಡ್ತೀನಿ. ಈ ಗಂಟುಗಳು ಏನಿದೆಯಲ್ಲ ಆ ಗಂಟುಗಳಿಗೆಲ್ಲ ಲಾಸ್ಟಿಗೆ ಫ್ಯಾಬ್ರಿಕ್ ಗ್ಲೂಯಿಂದ ಗಮ್ ಹಾಕಿ ಅಂಟಿಸ್ಕೊಂಡು ಬಿಡಬೇಕು. 4 ಚೈನ್ ಹಾಕ್ತೀನಿ ಲಾಕ್ ಇರೋ ಕಡೆಗೆ ಮತ್ತು ಲಾಕ್ ಹಾಕ್ತೀನಿ. ಲಾಕ್ ಹಾಕಿದ್ನಲ್ಲ ಈಗ ಮತ್ತೆ ಒಂದು ಚೈನ್ ಹಾಕ್ತೀನಿ. ಇಲ್ಲ ಅಂದರೆ ನೀವು 2 3 4 ಚೈನ್ ಹಾಕಿ 4 ಚೈನ್ ಇರೋ ಕಡೆಗೆ ಮತ್ತು ಲಾಕ್ ಇರೋ ಕಡೆಗೆ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಇಲ್ಲಿ ನೋಡಿ ನಾವು ಕೌಂಟ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಕೌಂಟ್ ಮಾಡ್ಕೊಳ್ಳಿ. ಇಲ್ಲಿ ಅಂದರೆ ಈಗ 2 ಸಿಂಗಲ್ ಕ್ರೋಶೆಟ್ ಇತ್ತಲ್ಲ ಆ 2 ಸಿಂಗಲ್ ಕ್ರೋಶೆಟ್ ಮೇಲೂ 2 ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಮಾಡ್ಕೊತೀನಿ. ಇನ್ನೂ ಒಂದು ಹಾಕಬೇಕು, ಬಟ್ ನಾನು ಬಿಚ್ಚಿಬಿಟ್ಟು ಹಾಕಿದ್ದೀನಿ ನೋಡಿ. 4 5 ಚೈನ್ ಹಾಕ್ತೀವಿ. 2 ಸಿಂಗಲ್ ಕ್ರೋಶೆಟ್ ಆದಮೇಲೆ 5 ಚೈನ್ ಹಾಕಬೇಕು. 5 ಚೈನ್ ಹಾಕಿ ಇಲ್ಲಿ ಕಂಬಗಳನ್ನ ಕೌಂಟ್ ಮಾಡಬೇಕು. ಬೇಸ್ ಲೈನಿಂದ ನೋಡಿ, ಈ ಬೇಸ್ ಲೈನ್ ಬಿಟ್ಬಿಟ್ಟು 1 2 3 4 5 6 7 7ನೇ ಕಂಬದ ಮೇಲೆ ಅಥವಾ 7ನೇ ಕಂಬದ ಮಧ್ಯದಲ್ಲಿ ನೋಡ್ತಾ ಇರ್ಬೋದು. 3 3 6 1 7 7ನೇ ಕಂಬ ಇದೆಯಲ್ಲ ನೋಡಿ, ಇದು ಮಧ್ಯದಲ್ಲಿ ಇಲ್ಲಿ ನಾನು ಇವಾಗ ಇಲ್ಲಿ ಏನು 5 ಚೈನ್ ಹಾಕಿದ್ನಲ್ಲ ಅದನ್ನು ನಾನು ಲಾಕ್ ಮಾಡ್ಕೊತೀನಿ. ನೋಡ್ಬೋದು 3 ಆಯಿತು, 3 1 7 ಕಂಬದ ಮಧ್ಯದಲ್ಲಿ ಕರೆಕ್ಟಾಗಿ ನಾವು ಈ 5 ಚೈನ್ ಹಾಕ್ಕೊಂಡ್ಬಿಟ್ಟು ಅದು ಮೇಲಿನ ಹೋಲಿದೆಯಲ್ಲ ಅಲ್ಲಾದರೂ ಲಾಕ್ ಮಾಡ್ಬೋದು ಅಥವಾ ಆ ಕಂಬದ ಮಧ್ಯದಲ್ಲಾದರೂ ನೀವು ಲಾಕ್ ಮಾಡ್ಕೋಬೋದು. ಅಲ್ಲಿ 2 ಸಿಂಗಲ್ ಕ್ರೋಶೆಟ್ ಹಾಕಿ ಫಸ್ಟಿಗೆ ನಾನು ಬಿಚ್ಚಿಬಿಟ್ಟು ಆಮೇಲೆ ಹಾಕಿದ್ದೀನಿ. ಮತ್ತಿವಾಗ 5 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, 1 2 3 4 ಚೈನ್ ಹಾಕ್ತೀನಿ ಮತ್ತು ಇಲ್ಲಿಂದ ಕೌಂಟ್ ಮಾಡ್ಕೊಂಡು ಹೋಗ್ತೀನಿ. 1 2 3 4 5ನೇ ಕಂಬದ ಕರೆಕ್ಟಾಗಿ ಮತ್ತೆ ಲಾಕ್ ಮಾಡ್ಕೊತೀನಿ. 4ನೇ ಕಂಬಕ್ಕೆ ಮಧ್ಯೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಮತ್ತಿವಾಗ 5 ಚೈನ್ಗಳನ್ನ ಹಾಕಬೇಕು. 5 ಚೈನ್ ಹಾಕಿಬಿಟ್ಟು ಈಗ ಇಲ್ಲಿ ಏನು ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ, ಇಲ್ಲಿ ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ 2, ಆ ಫಸ್ಟ್ನೇ ಸಿಂಗಲ್ ಕ್ರೋಶೆಟ್ ಮೇಲೆ ಈ 5 ಚೈನ್ ಹಾಕಿರೋದನ್ನು ಲಾಕ್ ಮಾಡಬೇಕು. ಅಲ್ಲಿಗೆ 7 7 14 ಅದಾದ ನಂತರ ಮಧ್ಯದಲ್ಲಿ ಒಟ್ಟು 18 ಕಂಬಗಳನ್ನ ಹಾಕಿದ್ವಲ್ಲ, ಇನ್ನು 4 ಕಂಬದ ಮಧ್ಯದಲ್ಲಿ ಇಲ್ಲಿ ಮಧ್ಯದಲ್ಲಿ ಕರೆಕ್ಟಾಗಿ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು ಈ ಥರ ನೀಟಾಗಿ ಕೂತ್ಕೊಳ್ಳುತ್ತೆ. ಫಸ್ಟು 5 ಚೈನ್ ಹಾಕಿ 7 ಕಂಬ ಮತ್ತು 4 ಚೈನ್ ಹಾಕಿ ಇಲ್ಲಿ 4 ಚೈನ್ ಹಾಕಬೇಕು. 4 ಕಂಬಕ್ಕೆ ಲಾಕ್ ಮಾಡಬೇಕು. ಇಲ್ಲಿ 7 7 14 14 1 4 8 ಆಗುತ್ತೆ, 18 ಆಗುತ್ತೆ ಟೋಟಲಾಗಿ. ಲಾಕ್ ಮಾಡ್ಕೋಬೇಕು. ಮತ್ತು 2 ಸಿಂಗಲ್ ಕ್ರೋಶೆಟ್ ಇರೋ ಕಡೆ 2 ಸಿಂಗಲ್ ಕ್ರೋಶೆಟ್ ಹಾಕಬೇಕು. ಲಾಕ್ ಇರೋ ಕಡೆಗೆ ಲಾಕ್ 4 ಚೈನ್ ಹಾಕಿ ಲಾಕ್ ಮತ್ತು 4 ಚೈನ್ ಹಾಕ್ತೀನಿ ಮತ್ತೆ ಲಾಕ್ ಮಾಡ್ತೀನಿ. ಮತ್ತೆ 4 ಚೈನ್ ಹಾಕ್ತೀನಿ. ಲಾಕ್ ಇರೋದ್ರ ಮೇಲೇ ಲಾಕ್ ಹಾಕ್ತೀನಿ. ಅಲ್ಲಿ ಏನು 4 ಚೈನ್ ಮೇಲೆ 2 ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ 2 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕಿಲ್ಲ ನೋಡಿ ಈ ಥರ 2 ಸಿಂಗಲ್ ಕ್ರೋಶೆಟ್ ಹಾಕ್ಬಿಟ್ಟು 5 ಚೈನ್ ಹಾಕ್ತೀನಿ. 1 2 3 4 5 5 ಚೈನ್ ಹಾಕ್ಬಿಟ್ಟು ಕೌಂಟ್ ಮಾಡ್ತೀನಿ. 1 2 3 4 5 6 7 7ರ ಹತ್ರ ಇದನ್ನು 5 ಚೈನ್ನ ಲಾಕ್ ಮಾಡಬೇಕು. ಇಲ್ಲಿ ನೋಡಿ ನಾನಿವಾಗ 5 ಚೈನ್ ಹಾಕಿ ಲಾಕ್ ಮಾಡಿದ್ನಲ್ಲ, ಮತ್ತು 4 ಚೈನ್ ಹಾಕ್ತೀನಿ. 4 ಚೈನ್ ಹಾಕ್ಬಿಟ್ಟು 4 ಕಂಬ ಐತಲ್ಲ 4 ಕಂಬದ ಮಧ್ಯದಲ್ಲಿ ಅಂದರೆ 3 ಆದಮೇಲೆ 4ನೇ ಕಂಬದ ಮಧ್ಯದಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು ಇಲ್ಲಿ 5 ಚೈನ್ ಹಾಕ್ತೀನಿ. 5 ಚೈನ್ ಹಾಕಿಬಿಟ್ಟು ಸಿಂಗಲ್ ಕ್ರೋಶೆಟ್ ಇರೋ ಕಡೆಗೆ ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆಟು ಮತ್ತು 4 ಚೈನ್ ಹಾಕಿ ಲಾಕ್ ಇರುತ್ತಲ್ಲ ಲಾಕ್ ಮೇಲೆ ಒಂದು ಲಾಕ್ ಮಾಡಬೇಕು. ಏನಕ್ಕೆ ಅಂದರೆ ಪ್ರತಿಯೊಂದು ಲಾಕ್ ಮೇಲೆ ಲಾಕ್ ಮಾಡಬೇಕಂದ್ರೆ ಏನಾದರೂ ನೀವು ಒಂದು ಲಾಕ್ ಏನಾನ ಬಿಟ್ಟರೆ ಸ್ವಲ್ಪ ಸೀರೆ ಅಂದರೆ ಡಿಸೈನ್ ಎಳ್ಕೊಂಡು ಸುಕ್ಕಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಲಾಕ್ ಮೇಲೆ ಲಾಕ್ಗಳನ್ನ ಕ್ಲೀನಾಗಿ ಮಾಡಿಕೊಂಡು 4 ಚೈನ್ ಇರೋ ಕಡೆಗೆ 4 ಚೈನ್ಗಳನ್ನ ಲಾಕ್ ಮಾಡಿ ಮತ್ತು ಲಾಸ್ಟಿಗೆ 2 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಂಡು ಬಿಡ್ತೀನಿ. ನಾನು ಇಲ್ಲಿ ನಾನು ಹೇಳಿದ್ನಲ್ಲ ಆರ್ಚಿಗೆ ಕರೆಕ್ಟಾಗಿ 7 ಕಂಬಕ್ಕೆ 5 ಚೈನು ಲಾಕ್ ಮತ್ತು 4 ಕಂಬಕ್ಕೆ 4 ಚೈನ್ ಹಾಕಿ ಲಾಕ್ ಮತ್ತು 5 ಕಂಬ 5 ಚೈನ್ ಹಾಕಿ 7ನೇ ಕಂಬ ಅಂದರೆ ಲಾಸ್ಟ್ ಈ ಕಡೆಯಿಂದ ಸಿಂಗಲ್ ಕ್ರೋಶೆಟ್ ಮೇಲೆ ಲಾಕ್ ಮಾಡಿಕೊಂಡು ಆರ್ಚ್ನ ಮೇಲೆ ಕಂಪ್ಲೀಟ್ ಮಾಡ್ಕೋಬೇಕು. ಈ ಥರ ಇದು ನಿಮಗೆ ಯಾವುದೇ ಡಿಫ್ರೆನ್ಸ್ ಇಲ್ಲಿ ಕಾಣ್ತಾ ಇಲ್ಲ. ಬಟ್ ಇಲ್ಲಿ ಏನಿದೆ ನಾವು ಇದೆಯಲ್ಲ ಈ 4 ಚೈನು 5 ಚೈನ್ಗಳಿದೆಯಲ್ಲ ಇಲ್ಲಿ ನಾವು
ವರ್ಕ್ನ ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟು ಸ್ವಲ್ಪ ಏನಂದರೆ ಯಾವುದೇ ರೀತಿಯಾದಂಥ ಬೀಡ್ಸ್ಗಳನ್ನ ಇಲ್ಲದೇ ನಾನು ಹಾಕಿರೋಂತಹ ಡಿಸೈನು. ಬೀಡ್ಸೇ ಬೇಡ, ವಿತೌಟ್ ಬೀಡ್ಸು ಬ್ರೈಡಲ್ ಕುಚ್ಚು ಹಾಕ್ಕೊಡಿ ಅಂದಾಗ ಈ ಡಿಸೈನ್ನ ನೀವು ಚೂಸ್ ಮಾಡಿ ಹಾಕಿ ಕೊಡ್ಬೋದು. 4 ಚೈನ್ ಇರೋ ಕಡೆಗೆ ಮತ್ತೆ ನಾನು 4 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಇದನ್ನೇನಂದರೆ 4 ಸ್ಟೆಪ್ ಬರುತ್ತೆ ನೋಡ್ಬೋದು ನೀವು. ಬೇಸ್ ಲೈನು, ಆರ್ಚು ಮತ್ತು ಸೆಕೆಂಡ್ ಲೈನ್ ಬಂದು ಇದು ಏನು ನಾವು ಸೆಕೆಂಡ್ ಸ್ಟೆಪ್ಪಿಂದ ಆರ್ಚ್ ಬರುತ್ತೆ. 4 ಟೈಮ್ಸು ನಾವು ಇದಕ್ಕೆ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀವಿ. ಮತ್ತು ಇವಾಗ ಲಾಕ್ ಇರೋ ಕಡೆಗೆ ನಾನು ಲಾಕ್ ಮಾಡಿಕೊಂಡೆ. 4 ಚೈನ್ ಹಾಕಿ ಲಾಕು, ಸಿಂಗಲ್ ಕ್ರೋಶೆಟ್ಟು ಮತ್ತು 4 ಚೈನ್ ಒಳಗಡೆಗೆ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ಟು ಹಾಕ್ಬಿಟ್ಟು ಅಲ್ಲಿಂದ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಇಲ್ಲಿ ಏನು 5 ಚೈನ್ ಇದೆಯಲ್ಲ ಅಲ್ಲಿಗೆ ನಾನು 2ರಿಂದ ಒಂದು ಸರಿ ಕಂಬ ಹಾಕ್ತೀನಿ. ಕಂಬ ಹಾಕ್ಬಿಟ್ಟು 3 ಚೈನ್ ಹಾಕಿ ಒಂದು ಪಿಕಾಟ್ ಮಾಡ್ತೀನಿ. ಇಲ್ಲಿ ಬೀಡ್ಸ್ ಬೇಕಂದರೆ ನೀವು ಒಂದು ಕಂಬ ಆದಮೇಲೆ ಒಂದು ಬೀಡ್ಸ್ನ ಯೂಸ್ ಮಾಡ್ಬೋದು. ನೋಡಿ ಪಿಕಾಟ್ ಹಾಕ್ತೀವಲ್ಲ ಆವಾಗ ಒಂದು ಬೀಡನ್ನ ಹಾಕ್ಕೋಬೋದು. ಬೇಕು ಅಂದರೆ, ಬೇಡ ಅಂದರೆ ಜಸ್ಟ್ ಪಿಕಾಟ್ ಮಾಡಿ ಬಿಡ್ಬೋದು. ಆ ಥರನೂ ಮಾಡ್ಬೋದು. ನಾನಿಲ್ಲಿ ಯಾವುದೇ ರೀತಿಯಂಥ ಬೀಡ್ಸ್ಗಳನ್ನ ಯೂಸ್ ಮಾಡಿಲ್ಲ, ಹಾಗಾಗಿ ಜಸ್ಟ್ ಥ್ರೆಡ್ ವರ್ಕ್, ಫುಲ್ಲು ಥ್ರೆಡ್ ವರ್ಕ್ನಲ್ಲೇ ನಾನು ಹಾಕಿ ತೋರಿಸಿದ್ದೀನಿ. ಇಲ್ಲಿ ಕ್ಲಿಪ್ಪು ಮಿಸ್ ಆಗಿಬಿಟ್ಟಿದೆ ಸ್ವಲ್ಪ ನೋಡ್ಬೋದು ನೀವು. ನಾನು ಇವಾಗ ನೆಕ್ಸ್ಟ್ ತೋರಿಸ್ತೀನಿ, ಯಾಕಂದರೆ ಅಲ್ಲಿ ಕಂಬಗಳನ್ನ ಹಾಕುವಾಗ ನಾನು ಪಿಕಾಟ್ ಹಾಕಿದ್ನಲ್ಲ ಅಲ್ಲಿ ಕ್ಲಿಪ್ಪು ಮಿಸ್ ಆಗಿಬಿಟ್ಟಿದೆ. ಹಾಗಾಗಿ ನೋಡಿ ಸೂಜಿ ಮೇಲೆ ದಾರ ತೊಗೋಬೇಕು. ಇಲ್ಲಿ ಕಂಬಗಳನ್ನ ಹಾಕ್ತೀನಿ ನಾನು. 2ರಿಂದ ಒಂದು ಕಂಬ, 3 ಚೈನ್ ಹಾಕ್ತೀನಿ, ಮತ್ತು ಪಿಕಾಟ್ ಮಾಡ್ತೀನಿ. ಮತ್ತೆ ಕಂಬ ಹಾಕ್ತೀನಿ, ಮತ್ತು 3 ಚೈನ್ ಹಾಕ್ತೀನಿ, ಪಿಕಾಟ್ ಮಾಡ್ತೀನಿ. 3 ಚೈನ್ ಹಾಕ್ತೀನಿ, ಪಿಕಾಟ್ ಮಾಡಿಬಿಟ್ಟು ಮತ್ತೆ ಕಂಬ ಹಾಕ್ತೀನಿ. ಇಲ್ಲಿ ಟೋಟಲಾಗಿ ನಮಗೊಂದು 6 ಕಂಬಗಳು ಬರುತ್ತೆ. ನಾನು ತೋರಿಸ್ತೀನಿ ಇವಾಗ ನೋಡಿ. ಇಲ್ಲಿ 1 3 6 ಕಂಬಗಳಾಯಿತು. ಇಲ್ಲಿ ಏನಿದೆ ಅಲ್ಲ ಅಲ್ಲಿಗೆ ನಾನು ಇವಾಗ 6ನೇ ಕಂಬ ಹಾಕಿದ್ಮೇಲೆ ಡೈರೆಕ್ಟಾಗಿ ಆ 4 ಚೈನ್ ಒಳಗಡೆಗೆ 3 ಟೈಮ್ಸು ನಾನು ಲಾಕ್ಗಳನ್ನ 3ರಿಂದ 4 ಟೈಮ್ಸು ಸಿಂಗಲ್ ಕ್ರೋಶೆಟ್ ಮಾಡ್ತೀನಿ. ಮತ್ತು ಇಲ್ಲಿ ಏನಿದೆ ಆರ್ಚ್ ಇದೆಯಲ್ಲ ಅಂದರೆ 5 ಚೈನ್ ಇದೆಯಲ್ಲ ಆ 5 ಚೈನ್ ಒಳಗಡೆಗೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಮತ್ತೆ ಇಲ್ಲಿ 2ರಿಂದ ಒಂದು ಸರಿ ಕಂಬ ಹಾಕ್ತೀನಿ. ಕಂಬ ಹಾಕಿಬಿಟ್ಟು 3 ಚೈನ್ ಹಾಕ್ತೀನಿ, ಲಾಕ್ ಮಾಡ್ಕೊತೀನಿ. ಇಲ್ಲಿ ಏನು ಫಸ್ಟಿಗೆ ನಾನು ತೋರಿಸಿದ್ನಲ್ಲ 5 ಚೈನ್ ಒಳಗಡೆಗೆ 6 ಕಂಬಗಳನ್ನ ಹಾಕಿ 4 ಚೈನ್ ಒಳಗಡೆಗೆ ಒಂದು 4 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಬಿಟ್ಟು ಮತ್ತೆ ಅಲ್ಲಿಂದನೇ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ತೊಗೊಂಡು ಮತ್ತೆ 5 ಚೈನ್ ಒಳಗಡೆಗೆ ಮತ್ತೆ ಕಂಬಗಳನ್ನ ಹಾಕಬೇಕು. ನೋಡಿ ಕಂಬಗಳನ್ನ ಇದೇ ಥರನೇ ಇಲ್ಲಿ ನನಗೆ ನಾವು 4 ಚೈನ್ ಒಳಗಡೆಗೆ ಲಾಕ್ ಮಾಡಿದ್ವಲ್ಲ ಅದೇ ಥರ 4 ಚೈನ್ ಒಳಗಡೆಗೆ 2 ಸರಿ ಸಿಂಗಲ್ ಕ್ರೋಶೆಟ್ ಅಥವಾ 3 ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ನೆಕ್ಸ್ಟ್ 4 ಚೈನ್ ಒಳಗಡೆಗೆ ಲಾಕ್ ಮಾಡಿ, ಲಾಕ್ ಮೇಲೆ ಲಾಕ್ ಮಾಡಿಬಿಟ್ಟು 1 2 3 4 ಚೈನ್ ಹಾಕ್ತೀನಿ. 4 ಚೈನ್ ಹಾಕ್ಬಿಟ್ಟು 4 ಚೈನ್ ಇಲ್ಲಿ ಲಾಕ್ ಇತ್ತಲ್ಲ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ. ಮಾಡ್ಕೊಂಡು 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರ ಕಟ್ ಮಾಡ್ತೀನಿ. ಇಲ್ಲಿ ನಾನು ಹೇಳಿದ್ನಲ್ಲ ನಂದು ಕ್ಲಿಪ್ ವಿಡಿಯೋ ಮಾಡುವಾಗ ಮಿಸ್ ಆಗಿ ಹೋಗ್ಬಿಡ್ತು, ಹಾಗಾಗಿ ಫಸ್ಟಿಂದ ನಾನಿಲ್ಲಿ ಇನ್ನೊಂದು ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ 5 ಚೈನ್ ಇರೋ ಕಡೆಗೆ 6 ಕಂಬಗಳನ್ನ ಹಾಕಬೇಕು. 4 ಚೈನ್ ಇರೋ ಕಡೆಗೆ ನೋಡ್ಬೋದು ಅಲ್ಲಿಂದ ಡೈರೆಕ್ಟಾಗಿ 4 ಚೈನ್ ಒಳಗಡೆಗೆ ನಾನು 4 ಸಿಂಗಲ್ ಕ್ರೋಶೆಟ್ ಹಾಕಿದ್ದೀನಿ. ಮತ್ತೆ 6 ಕಂಬಗಳನ್ನ ಹಾಕಿಬಿಟ್ಟು 6 ಪಿಕಾಟ್ಸ್ ಹಾಕಿ ಮತ್ತೆ ಲಾಕ್ ಮಾಡ್ಕೊಂಡು ಹೋಗಿದ್ದೀನಿ. ಫುಲ್ಲು ಥ್ರೆಡ್ ವರ್ಕು ನೋಡ್ಬೋದು ನೀವು. ನಾನು ಎಲ್ಲೆಲ್ಲಿ 4 ಚೈನ್ಗಳನ್ನ ಹಾಕಿದ್ನಲ್ಲ ಅಲ್ಲಿ ನಾನು ಕುಚ್ಚನ್ನ ಕಟ್ಟಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಕುಚ್ಚುಗಳನ್ನ ನಾನು ಐರನ್ ಮಾಡಿಲ್ಲ, ಐರನ್ ಮಾಡಿ ಕಟ್ಟಿದರೆ ಸ್ಟ್ರೈಟಾಗಿರುತ್ತೆ. ನಾನು ಇಲ್ಲಿ ಸ್ವಲ್ಪ ಈ ಥರನೇ ಇರಲಿ ಅಂತ ಹೇಳ್ಬಿಟ್ಟು ಹಾಗೇ ಕಟ್ಟಿದ್ದೀನಿ. ಏನಾದರೂ ಅಕಸ್ಮಾತ್ ವಿಡಿಯೋಲಿ ಕನ್ಫ್ಯೂಸ್ ಆಯ್ತಂದರೆ ಕಮೆಂಟ್ ಮಾಡಿ. ತುಂಬ ಸಿಂಪಲ್ ಆಗಿರೋಂಥದ್ದು ವಿತೌಟ್ ಬೀಡ್ಸ್, ಕಂಪ್ಲೀಟ್ ವಿತೌಟ್ ಬೀಡ್ಸ್ ಕುಚ್ಚು ಡಿಸೈನ್ನ ಹಾಕಿ ನಾನು ನಿಮಗೆ ತೋರಿಸಿದ್ದೀನಿ. ವಿಡಿಯೋ ಸ್ವಲ್ಪ ಲೆಂತಿ ಆಗಿರ್ಬೋದು, ನೋಡ್ತಾ ಇರ್ಬೋದು ನೀವು. ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನೀವು ಯಾರಾದರೂ ಬೀಡ್ಸ್ ಬೇಡ ಅಂತನೋರಿಗೆ ಈ ಡಿಸೈನ್ ಚೂಸ್ ಮಾಡಿ ಜಸ್ಟ್ ಬರೀ ಥ್ರೆಡ್ ವರ್ಕೆ ಹಾಕಿದ್ರೂ ಟೈಮಿಂಗ್ಸ್ ತುಂಬ ಹಿಡಿಯುತ್ತೆ. ಇದಕ್ಕೆ ಏನಿಲ್ಲ ಅಂದ್ರೆ 800ಇಂದ 900ವರೆಗೂ ನೀವು ಚಾರ್ಜ್ ಮಾಡ್ಬೋದು. ವಿತೌಟ್ ಬೀಡ್ಸು ಹಾಕಿ ಕೊಡ್ಬೋದು. ಬೇಕು ಅಂದರೆ ಬೀಡ್ಸ್ ಬೇಕಂದರೆ ನಾವೆಲ್ಲೇನು 8 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಬಟ್ಟೆಗೆ ನಾವು ಬ್ರೈಡಲ್ ಬೀಡ್ಸ್ ಇರುತ್ತಲ್ಲ ಅದನ್ನು ಸ್ಟಿಚ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.